ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಊಂಛವೃತ್ಯುಪಾಖ್ಯಾನವು ಎಂಬ 367ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದಿರುವ ಈ ಉಂಚವೃತ್ಯುಪಾಖ್ಯಾನವು ಎಂಬ ಕಥಾಭಾಗದಲ್ಲಿ ಒಬ್ಬ ಬ್ರಾಹ್ಮಣನು, ಗೃಹಸ್ಥನಾದ ಬ್ರಾಹ್ಮಣನು ತನ್ನ ಮನೆಗೆ ಅತಿಥಿಯಾಗಿ ಬಂದ ಇನ್ನೊಬ್ಬ ಬ್ರಾಹ್ಮಣನಲ್ಲಿ ತಾನು ಮುಂದೆ ಅನುಸರಿಸಬೇಕಾದ ಧರ್ಮದ ಮಾರ್ಗವೇನು ಎಂದು ಪ್ರಶ್ನಿಸಿದಾಗ ಆತನು ಅದನ್ನು ತಿಳಿಯಲು ನಾಗರಾಜನಲ್ಲಿಗೆ ಹೋಗಬೇಕೆಂದು ಹೇಳುತ್ತಾನೆ. ಅದನ್ನು ಕೇಳಿ ಸಂತೋಷಗೊಂಡ ಆ ಅತಿಥೇಯನಾದ ಗೃಹಸ್ಥನಾದ ಬ್ರಾಹ್ಮಣನು ತನ್ನ ಮನೆಯವರಿಗೆಲ್ಲ ತಿಳಿಸಿ ತಾನು ಆ ನಾಗರಾಜನನ್ನು ಹುಡುಕಿಕೊಂಡು ಹೊರಟಿದ್ದಾನೆ. ಆ ಬ್ರಾಹ್ಮಣನು ಮನೆಯಿಂದ ಹೊರಟು ಅನೇಕ ನದಿಗಳನ್ನು, ಸರಸ್ಸುಗಳನ್ನು, ಕಾಡುಗಳನ್ನು ದಾಟಿ ಕೊನೆಗೆ ಒಂದು ಋಷ್ಯಾಶ್ರಮವನ್ನು ಸೇರಿದನು. ಅಲ್ಲಿದ್ದ ಋಷಿಯನ್ನು ನೋಡಿ ತಾನು ಅತಿಥಿಯಿಂದ ಕೇಳಿದ ನಾಗರಾಜನ ವಿಷಯವಾಗಿ ವಿಚಾರಿಸಿಕೊಂಡು ಸರ್ಪಗೃಹಕ್ಕೆ ಪ್ರವೇಶಿಸಿದನು. ಅಲ್ಲಿ ಎಲ್ಲರಿಗೂ ಕೇಳುವಂತೆ, ಎಲೈ, ಯಾರಲ್ಲಿ? ನಾನೊಬ್ಬ ಬ್ರಾಹ್ಮಣನು ಅತಿಥಿಯಾಗಿ ಬಂದಿರುವೆನು ಎಂದು ಕೂಗಿದನು. ಇದನ್ನು ಕೇಳಿದೊಡನೆ ಪತಿವ್ರತೆಯು ಧರ್ಮವತ್ಸಲೆಯೂ ಆದ ನಾಗಪತ್ನಿಯು ಬಂದು ಆ ಅತಿಥಿಯನ್ನು ವಿದ್ಯುಕ್ತವಾಗಿ ಪೂಜಿಸಿ ಸುಖಾಗಮನವನ್ನು ಕೇಳಿ ನಮ್ಮಿಂದ ಏನಾಗಬೇಕೆಂದು ಪ್ರಶ್ನೆ ಮಾಡಿದಳು. ಅದಕ್ಕೆ ಆ ಬ್ರಾಹ್ಮಣನು, ಅಮ್ಮ, ನಿನ್ನ ಪ್ರಿಯವಾಕ್ಯಗಳಿಂದಲೇ ನನ್ನ ಬಳಲಿಕೆಯೆಲ್ಲ ನೀಗಿತು. ನಾನು ಸತ್ಕೃತನಾದೆನು. ನಿನ್ನ ಪತಿಯಾದ ನಾಗಶ್ರೇಷ್ಠನ ದರ್ಶನಕ್ಕಾಗಿ ಬಂದಿರುವೆನು. ಇದೇ ಇಲ್ಲಿ ನನಗೆ ಪ್ರಬಲವಾದ ಕಾರ್ಯವು. ಇದೇ ನನಗೆ ಈಗಿನ ಎಲ್ಲ ಕೋರಿಕೆ ಎಂದನು. ಅದಕ್ಕೆ ಆ ನಾಗಪತ್ನಿಯು, ಆರ್ಯ, ನನ್ನ ಪತಿಯು 1 ತಿಂಗಳ ಕಾಲದವರೆಗೆ ಸೂರ್ಯ ರಥವನ್ನು ಎಳೆಯಬೇಕಾಗಿದೆ. ಅದಕ್ಕಾಗಿ ಹೋಗಿರುವನು. ಇನ್ನು 15 ದಿನಗಳೊಳಗಾಗಿ ಅವನು ಹಿಂದಿರುಗಿ ಬರುವನು. ನನ್ನ ಪತಿಯು ಈಗ ಮನೆಯಲ್ಲಿಲ್ಲದ ಕಾರಣವು ಇದೇ. ಅದಿರಲಿ, ಇನ್ನೇನಾದರೂ ಬೇಕಾದರೆ ಕೇಳು ಎಂದಳು. ಅದಕ್ಕೆ ಆ ಬ್ರಾಹ್ಮಣನು, ದೇವಿ, ನಿನ್ನ ಭರ್ತನನ್ನು ನೋಡುವುದೇ ಇಲ್ಲಿ ನನ್ನ ಮುಖ್ಯ ಉದ್ದೇಶವು. ಅವನು ಬರುವವರೆಗೆ ಈ ಮಹಾವನದಲ್ಲಿ ನಾನು ನಿರೀಕ್ಷಿಸುತ್ತಿರುವೆನು. ಅವನು ಬಂದೊಡನೆ ನೀನು ನನಗೆ ಅವನ ಆಗಮನವನ್ನು ತಿಳಿಸಿದರೆ ಸಾಕು. ನಾನು ಬಂದುದನ್ನು ಅವನಿಗೆ ನೀನೇ ತಿಳಿಸಬೇಕು. ಅವನು ಬರುವವರೆಗೆ ನಾನು ಇಲ್ಲಿಯೇ ಗೋಮತಿ ತೀರದ ರಮ್ಯವಾದ ಮರಳು ದಿಣ್ಣೆಯ ಮೇಲೆ ನೀನು ಹೇಳಿದ ಕಾಲದವರೆಗೆ ಮಿತಾಹಾರನಾಗಿ ನಿರೀಕ್ಷಿಸುತ್ತಿರುವೆನು ಎಂದು ಅವಳಿಗೆ ಸಮಾಧಾನ ಹೇಳಿ ಆ ಬ್ರಾಹ್ಮಣನು ಗೋಮತಿ ತೀರಕ್ಕೆ ಹೋದನು. ಇದು 367ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.